ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಬಗೆದಷ್ಟು ರಹಸ್ಯಗಳು ಸೋನಿಯಾ ಗಾಂಧಿ ಅಥವಾ ಗಾಂಧಿ ಕುಟುಂಬದ ವಿಷಯದಲ್ಲಿ ಬಗೆದಷ್ಟು ರಹಸ್ಯಗಳು ತೆರೆದುಕೊಳ್ತಾನೆ ಇದೆ. ಈ ಸಲ ಅಂತೂ 2 ಫೋಟೋಗಳು ಸೋನಿಯಾ ಗಾಂಧಿ ಅವರ ರಾಜಕೀಯ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡಲಿದೆ. ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ರಾಜೀನಾಮೆ ಕೊಡೋದಷ್ಟೇ ಅಲ್ಲ, ಆ 43 ವರ್ಷದ ಹಿಂದಿನ ಒಂದು ಫೈಲು ಸೋನಿಯಾ ಗಾಂಧಿ ಅವರು ದೇಶವನ್ನೇ ಬಿಟ್ಟು ಹೋಗುವ ಹಾಗೆ ಕೂಡ ಮಾಡಬಹುದು. ಅಷ್ಟಕ್ಕೂ ಏನಿದು ಫೈಲು, ಈಗ ಹೇಗೆ ಹೊರಗೆ ಬಂತು? ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳನ್ನು ಹೇಳ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇದು ಭಾರತೀಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂತಹ ಒಂದು ಸ್ಫೋಟಕ ಸುದ್ದಿ. ಈ ಸುದ್ದಿ ದೆಹಲಿಯ ರೇಸ್ ಅವೆನ್ಯೂ ನ್ಯಾಯಾಲಯದಿಂದ ಹೊರಗೆ ಬಂದಿದೆ. ಇದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಪೌರತ್ವದ ಬುನಾದಿಯನ್ನು ಅಲುಗಾಡಿಸುವಂತಿದೆ. ಈ ರಹಸ್ಯವನ್ನು ಹೊರಹಾಕಿದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈ ಹಿಂದೆ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವದ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ಅದೇ ವಿಘ್ನೇಶ್ ಶಿಶಿರ್. ಈಗ ಅವರು ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಿಸಿದಂತಹ ಒಂದು ಬೆಚ್ಚಿ ಬೀಳಿಸುವ ದಾಖಲೆಯನ್ನು ಹೊರಹಾಕಿದ್ದಾರೆ. ಇದು ಸೋನಿಯಾ ಗಾಂಧಿ ಅವರ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿ ಒಂದು ದೊಡ್ಡ ಸಂಕಷ್ಟವನ್ನು ತಂದೊಡ್ಡಬಹುದು. ಒಂದು ವೇಳೆ ಏನಾದರೂ ಈ ಪ್ರಕರಣ ನ್ಯಾಯಾಲಯದಲ್ಲಿ ಸಾಬೀತಾಯಿತು ಅಂದ್ಕೊಳ್ಳಿ, ಸೋನಿಯಾ ಗಾಂಧಿ ಅವರು ತಮ್ಮ ರಾಜ್ಯಸಭಾ ಸದಸ್ಯತ್ವ ಮಾತ್ರ ಅಲ್ಲ, ಭಾರತದ ಪೌರತ್ವವನ್ನು ಕೂಡ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ವೀಕ್ಷಕರ, ವಿಘ್ನೇಶ್ ಶಿಶಿರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಎಕ್ಸ್ ಖಾತೆಯಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಅದರ ಪ್ರಕಾರ 1980ರ ದೆಹಲಿಯ ಮತದಾರರ ಪಟ್ಟಿಯಲ್ಲಿ ಸೋನಿಯಾ ಗಾಂಧಿ ಅವರ ಹೆಸರಿತ್ತು. ಆ ಮತದಾರರ ಪಟ್ಟಿಯನ್ನು ಜನವರಿ 1, 1980ರಂದು ಪ್ರಕಟಿಸಲಾಗಿತ್ತು. ಆ ದಾಖಲೆ ಪ್ರಕಾರ ಸೋನಿಯಾ ಗಾಂಧಿ ಅವರ ವಯಸ್ಸು ಆಗಿನ್ನೂ 35 ವರ್ಷ ಅಂತ ನಮೂದಿಸಲಾಗಿತ್ತು. ಇಲ್ಲಿವರೆಗೂ ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಅಸಲಿ ಆಟ ಶುರುವಾಗೋದು ಇಲ್ಲಿಂದಲೇ ನೋಡಿ. ಸೋನಿಯಾ ಗಾಂಧಿ ಅವರು ಭಾರತದ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿರೋದು ಏಪ್ರಿಲ್ 27, 1983ರಂದು. ಅವ್ರಿಗೆ ಪೌರತ್ವದ ಪ್ರಮಾಣ ಪತ್ರ ಸಿಕ್ಕಿದ್ದು ಏಪ್ರಿಲ್ 30, 1983. ಈ ಡೇಟ್ಗಳನ್ನೊಮ್ಮೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ವಿಘ್ನೇಶ್ ಶಿಶಿರ್ ಅವ್ರ ಬಳಿ ದಾಖಲೆಯ ಫೋಟೋ ಕಾಪಿ ಕೂಡ ಇದೆ. ಈ ದಾಖಲೆಯಲ್ಲಿ ಸೋನಿಯಾ ಗಾಂಧಿ ಅವರ ವಯಸ್ಸಿನ ಬಗ್ಗೆ ನೀಡಿರುವ ಮಾಹಿತಿ ಮತ್ತು 1980ರ ಮತದಾರರ ಪಟ್ಟಿಯಲ್ಲಿರುವ ಮಾಹಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಗಮನ ಕೊಟ್ಟು ಕೇಳಿ. 1980ರಲ್ಲಿ ಸೋನಿಯಾ ಗಾಂಧಿ ಅವರಿಗೆ 35 ವರ್ಷ ವಯಸ್ಸಾಗಿದ್ದರೆ 3 ವರ್ಷಗಳ ನಂತರ ಅಂದರೆ 1983ರಲ್ಲಿ ಅವರ ವಯಸ್ಸು ಎಷ್ಟಾಗಿರಬೇಕು? ನಾವೆಲ್ಲ ಓದಿದ ಗಣಿತದ ಪ್ರಕಾರ 38 ವರ್ಷ ವಯಸ್ಸಾಗಿರಬೇಕು. ಆದರೆ 1983ರಲ್ಲಿ ಅವ್ರಿಗೆ ಕೊಟ್ಟಿರುವಂತಹ ಪೌರತ್ವದ ಪ್ರಮಾಣ ಪತ್ರದಲ್ಲಿ ಅವರ ವಯಸ್ಸು ಕೇವಲ 36 ವರ್ಷ ಅಂತ ನಮೂದಿಸಲಾಗಿದೆ. ಅಂದರೆ 3 ವರ್ಷಗಳಲ್ಲಿ ಅವರ ವಯಸ್ಸು ಕೇವಲ 1 ವರ್ಷ ಮಾತ್ರ ಹೆಚ್ಚಾಗಿದೆ. ಇದು ಕೇವಲ ಸಣ್ಣ ತಪ್ಪಲ್ಲ, ಬದಲಿಗೆ ದಾಖಲೆಗಳಲ್ಲಿ ಮಾಡಲಾದಂತಹ ದೊಡ್ಡ ಮಟ್ಟದ ಏರುಪೇರು ಅಂತ ವಿಘ್ನೇಶ್ ಶಿಶಿರ್ ಅವರು ಈಗ ಆರೋಪವನ್ನು ಮಾಡ್ತಾ ಇರೋದು. ಸೋನಿಯಾ ಗಾಂಧಿ ಅವರ ಅಧಿಕೃತ ಜನ್ಮ ದಿನಾಂಕ ಡಿಸೆಂಬರ್ 9, 1946 ಅಂತಲೇ ಆದರೆ ಈ ದಾಖಲೆಗಳಲ್ಲಿರುವ ಗೊಂದಲಗಳಿಗೆ ಉತ್ತರ ನೀಡೋರು ಯಾರು? ಇಲ್ಲಿ ಪ್ರಶ್ನೆ ಏನಂದರೆ, ಯಾವ ದಾಖಲೆ ಸುಳ್ಳು ಇಲ್ಲಿ ಅಂತ? ಮತದಾರರ ಪಟ್ಟಿಗೆ ನೀಡಿದ ಮಾಹಿತಿ ಸುಳ್ಳೆ ಅಥವಾ ಪೌರತ್ವ ಪ್ರಮಾಣ ಪತ್ರಕ್ಕಾಗಿ ನೀಡಿದ ಮಾಹಿತಿ ಸುಳ್ಳ? ದೆಹಲಿಯ ಹಿರಿಯ ವಕೀಲರಾದ ವಿಕಾಸ್ ತ್ರಿಪಾಠಿ ಅವರು ಈ ವಿಷಯವನ್ನು ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ. ಭಾರತೀಯ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯು ಭಾರತದ ನಾಗರಿಕನಾಗದ ಹೊರತು ಭಾರತದ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದು ಭಾರತೀಯ ಸಂವಿಧಾನ ಮತ್ತು ಪೌರತ್ವ ಕಾಯ್ದೆಯ ಮೂಲ ನಿಯಮ. ಹಾಗಾದರೆ ಸೋನಿಯಾ ಗಾಂಧಿ ಅವರು 1983ರಲ್ಲಿ ಪೌರತ್ವ ಪಡೆಯುವ ಮುನ್ನವೇ ಅಂದರೆ 1980ರಲ್ಲೇ ಹೇಗೆ ಮತದಾರ ಮಾಡಿದ್ರು?
ಹಾಗಾದರೆ ಸೋನಿಯಾ ಗಾಂಧಿ ಅವರು 1983ರಲ್ಲಿ ಪೌರತ್ವವನ್ನು ಪಡೆದುಕೊಳ್ಳೋದು ಅಂದರೆ ಅದಕ್ಕೂ ಮುನ್ನ 1980ರಲ್ಲೇ ಹೇಗೆ ಮತದಾನ ಮಾಡಿದ್ರು? ವಿಕಾಸ್ ತ್ರಿಪಾಠಿಯವರ ವಾದದ ಪ್ರಕಾರ ಇದು ನೇರವಾದ ಕ್ರಿಮಿನಲ್ ಪ್ರಕರಣ. 1980ರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋದಕ್ಕೆ ಸೋನಿಯಾ ಗಾಂಧಿ ಅವರು ನಕಲಿ ದಾಖಲೆಗಳನ್ನು ಅಥವಾ ಸುಳ್ಳು ಮಾಹಿತಿಯನ್ನು ನೀಡಿರಬಹುದು ಅನ್ನೋ ಅನುಮಾನವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ FIR ದಾಖಲಿಸಬೇಕು ಅಂತ ನ್ಯಾಯಾಲಯವನ್ನು ಒತ್ತಾಯ ಕೂಡ ಮಾಡಿದ್ದಾರೆ. ಈ ಪ್ರಕರಣದ ವಿಚಾರಣೆ ಏಪ್ರಿಲ್ 18ನೇ ತಾರೀಕು ನಡೆಯುತ್ತೆ. ಈ ದಾಖಲೆಗಳು ಸರಿಯಾಗಿದ್ದರೆ, ವಿಘ್ನೇಶ್ ಶಿಶಿರ್ ಅವರ ಆರೋಪ ಸಾಬೀತಾದರೆ ಸೋನಿಯಾ ಗಾಂಧಿ ಅವರಿಗಂತೂ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗಬಹುದು. ಮೊದಲನೇದಾಗಿ ಅವರು ಈವರೆಗೆ ಸ್ಪರ್ಧಿಸಿದ ಚುನಾವಣೆಗಳು ಮತ್ತು ಸಲ್ಲಿಸಿದ ಪ್ರಮಾಣ ಪತ್ರಗಳು ಅಸಿಂಧು ಆಗಬಹುದು. ಎರಡನೇದಾಗಿ ಅವರೀಗ ಹೊಂದಿರುವಂತಹ ರಾಜ್ಯಸಭಾ ಸ್ಥಾನ ಕೂಡ ಕೈತಪ್ಪು ಹೋಗ್ಬಿಡ್ಬಹುದು. ಇನ್ನೂ ಗಂಭೀರವಾದ ವಿಷಯ ಅಂದರೆ ಅವರು ನಕಲಿ ದಾಖಲೆಗಳ ಮೂಲಕ ಪೌರತ್ವ ಪಡೆದಿದ್ದಾರೆ ಅಂತ ಸಾಬೀತಾದರೆ ಅವರ ಭಾರತೀಯ ಪೌರತ್ವವೇ ರದ್ದಾಗ್ಬಿಡಬಹುದು. 1968ರಲ್ಲಿ ರಾಜೀವ್ ಗಾಂಧಿ ಅವರನ್ನು ಮದುವೆ ಆದ ನಂತರ ಸೋನಿಯಾ ಗಾಂಧಿ ಅವರಿಗೆ ಪೌರತ್ವ ಪಡೆಯುವ ಅವಕಾಶ ಇತ್ತು. ಆದರೆ ಅವರು 1983ರವರೆಗೆ ಯಾಕಾಗಿ ಕಾಯ್ದರು ಅನ್ನೋದು ಇವತ್ತಿಗೂ ದೊಡ್ಡ ರಹಸ್ಯ ಆಗಿ ಉಳ್ಕೊಂಡಿದೆ. ಈ ಹೊಸ ದಾಖಲೆಗಳು ಆ ಹಳೆಯ ರಹಸ್ಯವನ್ನು ಮತ್ತೆ ಮತ್ತೆ ಕೆದಕ್ತಾ ಇದೆ. ಈ ಘಟನೆ ಕೇವಲ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ. ಇಲ್ಲಿ ಅತ್ತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಗಾಂಧಿ ಕುಟುಂಬ ದೇಶದ ಜನತೆಗೆ ದೊಡ್ಡ ಮಟ್ಟದ ಮೋಸ ಮಾಡಿದೆ ಮತ್ತು ನಕಲಿ ದಾಖಲೆಗಳ ಮೂಲಕ ಅಧಿಕಾರವನ್ನು ಅನುಭವಿಸಿದೆ ಅನ್ನೋದು ವಿಘ್ನೇಶ್ ಶಿಶಿರ್ ಅವರ ವಾದ. ಇಲ್ಲಿ ದಶಕಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂತಹ ದಾಖಲೆಗಳನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತು ಕಾಲ ಬದಲಾಗಿದೆ. ವೀಕ್ಷಕರೇ, ಭಾರತದ ಅತ್ಯಂತ ಶಕ್ತಿಶಾಲಿ ಕುಟುಂಬದ ಬಗ್ಗೆ ಹೊರಬಂದಿರುವಂತಹ ಈ ಮಾಹಿತಿ ರಾಜಕೀಯ ವಲಯದಲ್ಲಿ ಭೂಕಂಪವನ್ನೇ ಸೃಷ್ಟಿಸ್ತಾ ಇದೆ. ನ್ಯಾಯಾಲಯ ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳಿದೆ ಅನ್ನೋದು ಇಡೀ ದೇಶದ ಕುತೂಹಲ ಆಗಿದೆ. ಇವತ್ತು ಕಾನೂನು ಇಲ್ಲಿ ಜನಸಾಮಾನ್ಯರು ಹಾಗೂ ರಾಜಕಾರಣಿಗಳು ಅಥವಾ ಪ್ರಭಾವಿಗಳು ಎಲ್ರಿಗೂ ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋದು ಈ ಪ್ರಕರಣದಲ್ಲಿ ಅರ್ಥ ಆಗಬೇಕಿದೆ. ನೋಡಿ, ಇದೇ ನಕಲಿ ದಾಖಲೆಗಳನ್ನು ಇಟ್ಟುಕೊಂಡು ಪೌರತ್ವ ಅಥವಾ ವೋಟರ್ ಐಡಿಯನ್ನು ಪಡೆದುಕೊಂಡ್ರೆ ಜನಸಾಮಾನ್ಯರಿಗೆ ಕಠಿಣ ಶಿಕ್ಷೆ ಕಾದಿರುತ್ತೆ. ಹಾಗಾದರೆ ಸೋನಿಯಾ ಗಾಂಧಿ ಅವರ ವಿಷಯದಲ್ಲಿ ಈ ಕಾನೂನು ಹೇಗೆ ವರ್ತಿಸುತ್ತೆ? ಶಿಕ್ಷೆ ಆಗಬಹುದಾ? ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮಗೇನನ್ಸುತ್ತೆ? ಸೋನಿಯಾ ಗಾಂಧಿ ಅವರು ನಿಜವಾಗಿಯೂ ದಾಖಲೆಗಳಲ್ಲಿ ಏನಾದರೂ ಗೊಂದಲ ಮಾಡ್ಕೊಂಡಿದ್ದಾರಾ ಅಥವಾ ಇದು ಕೇವಲ ರಾಜಕೀಯ ಪಿತೂರಿಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.